ಕಾಮುಕ ಪಿಟಿ ಮಾಸ್ಟರ್ ಮ್ಯಾಥ್ಯೂ ಕೊನೆಗೂ ಕಾಕಿಗೆ ಲಾಕ್ ಆಗಿದ್ದಾನೆ. ಆತನನ್ನ ಅರೆಸ್ಟ್ ಮಾಡಲಾಗಿದೆ, ಸರೆಂಡರ್ ಆಗಿದ್ದಾನೆ ಅಂತೇಳಿ ಗೊತ್ತಾಗ್ತಾ ಇದೆ. ತಾನಾಗೆ ಬಂದು ಪೊಲೀಸರಿಗೆ ಸರೆಂಡರ್ ಆಗಿದ್ದಾನೆ ಕಾಮಿ ಪಿಟಿ ಮಾಸ್ಟರ್. ನೋಡಿ, ಪ್ರಜ್ವಲ್ ರೇವಣ್ಣ ಅವರನ್ನ ಮೀರಿಸುವಂತೆ ಈತನ ಬಳಿ 2,000ಕ್ಕೂ ಹೆಚ್ಚು ವಿಡಿಯೋಗಳಿತ್ತು. ಆ ತರದೊಂದು ಆರೋಪ ಕೇಳ ಬಂದಿತ್ತು. ತಾನಾಗೆ ಬಂದು ಪೊಲೀಸರಿಗೆ ಸರೆಂಡರ್ ಆಗಿದ್ದಾನೆ ಕಾಮಿ ಪಿಟಿ ಮಾಸ್ಟರ್. ಸರೆಂಡರ್ ಆಗೋಕ್ಕೂ ಮುನ್ನ ಆತ ಒಂದಷ್ಟು ವಿಚಾರ ಹೇಳಿದಾನೆ. ಏನ್ ಹೇಳಿದಾನೆ ಗೊತ್ತಾ? ಮೈದಾನದಲ್ಲಿ ಆಟ ಬಿಟ್ಟು ಪಲ್ಲಂಗದ ಆಟ ಆಡ್ತಾ ಇದ್ದ ಪಿಟಿ ಮಾಸ್ಟರ್ ಅಪ್ಪ ಈತ. ಒಂದಲ್ಲ ಎರಡಲ್ಲ 2,000ಕ್ಕಿಂತ ಹೆಚ್ಚು ವಿಡಿಯೋಗಳು ಸಿಕ್ಕಿತ್ತು. ಆಮೇಲೆ ಮದುವೆ ಆಗ್ತೀನಿ ಅಂತೇಳಿ ನಂಬಿಸಿ ಆತ ಮೋಸ ಮಾಡ್ತಾ ಇದ್ದಾನೆ ಅಂತೇಳಿ ನೊಂದ ಸಂತ್ರಸ್ತೆ ದೂರು ಕೊಟ್ಟ ಆಧಾರದ ಮೇಲೆ ಆತ ಕೂಡ ಎಲ್ಲೋ ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋ ಕೂಡ ಮಾಡಿಬಿಟ್ಟಿದ್ದ. ಇಲ್ಲ, ನಾನು ಯಾವುದೋ ಒಂದು ವೈಯಕ್ತಿಕ ಕೆಲಸಕ್ಕೆ ಕೇರಳಕ್ಕೆ ಬಂದಿದ್ದೀನಿ, ಆ ವಿಚಾರ ಅವರಿಗೂ ಗೊತ್ತು, ನಾನು ಹೇಳಿರೋ ಥರ ನಾನು ಬಂದು ಮದುವೆ ಮಾಡ್ಕೋತೀನಿ, ಆ ಥರದ್ದೆಲ್ಲ ಒಂದಷ್ಟು ವಿಚಾರಗಳನ್ನು ಹೇಳಿ ಆತ ಒಂದು ವಿಡಿಯೋ ಮಾಡಿದ್ದ. ಆತನ ವಿರುದ್ಧ ಕಂಪ್ಲೇಂಟ್ ಕೂಡ ಫೈಲ್ ಆಗಿತ್ತು. ಈಗ ತಾನಾಗೆ ಬಂದು ಪೊಲೀಸರಿಗೆ ಸರೆಂಡರ್ ಆಗಿದ್ದಾನೆ ಮ್ಯಾಥ್ಯೂ ಕಾಮಿ ಪಿಟಿ ಮಾಸ್ಟರ್. ಆಮೇಲೆ ಸರೆಂಡರ್ ಆಗೋಕ್ಕೂ ಮುನ್ನ ಆತ ಏನ್ ಹೇಳಿದಾನೆ ಗೊತ್ತಾ? ಮೈದಾನದಲ್ಲಿ ಕೋಚಿಂಗ್ ಮಾಡೋದು ಬಿಟ್ಟು ಆತ ಪಲ್ಲಂಗದ ಆಟ ಆಡ್ತಾ ಇದ್ದಂತಹ ಈತನ ವಿರುದ್ಧ ಗಂಭೀರ ಆರೋಪಗಳು ಕೇಳಬಂದಿತ್ತು. ಒಂದಲ್ಲ ಎರಡಲ್ಲ, ಸುಮಾರು 2,500ಕ್ಕೂ ಹೆಚ್ಚು ವಿಡಿಯೋಗಳು ಸಿಕ್ಕಿತ್ತು. ಒಂದೊಂದ್ ಕಡೆ ಆ ಮಹಿಳೆ ಮಾಡಿರುವ ಆರೋಪಗಳೇನಿದೆ ಅದೆಲ್ಲವೂ ಕೂಡ ಸುಳ್ಳಂತೆ. ಅದು ಈ ಪಿಟಿ ಮಾಸ್ಟರ್ ಹೇಳ್ತಾ ಇರೋದು, ನಾನು ಆ ಮಹಿಳೆಗೆ ಯಾವುದೇ ರೀತಿಯಾದಂತ ಮೋಸ ಮಾಡಿಲ್ಲ, ಆಕೆ ಹೇಳ್ತಾ ಇರೋ ವಿಡಿಯೋಗಳ ಬಗ್ಗೆ ನನಗೇನೂ ಗೊತ್ತಿಲ್ಲ. ನೋಡಿ, ಒಂದ್ ಕಡೆ ಈ ಪಿಟಿ ಮಾಸ್ಟರ್ ವಿರುದ್ಧ ಕೇಳಿಬಂದಂತಹ ಗಂಭೀರ ಆರೋಪಗಳನ್ನ ನಾವು ಗಮನಿಸಿದ್ವಿ. ಆತ ಹೇಗೆ ಪಟಾಯಿಸ್ತಾ ಇದ್ದ, ಹೇಗೆ ನಂಬರ್ ಎಕ್ಸ್ಚೇಂಜ್ ಆಗ್ತಾ ಇತ್ತು, ಆಮೇಲೆ ಚಾಟಿಂಗು ಡೇಟಿಂಗು ಅಂತೆಲ್ಲ ಶುರು ಮಾಡಿಕೊಂಡು ಹಾಗೋ ಹೀಗೋ ತನ್ನ ತೀಟೆ ತೀರಿಸ್ಕೊಳ್ಳೋದಕ್ಕೆ ಕರಿತಾ ಇದ್ದ. ಈ ಎಲ್ಲ ವಿಚಾರಗಳನ್ನ ನೊಂದ ಸಂತ್ರಸ್ತೆ ಹೇಳಿದ್ರು. ಈಗ ಈತ ಹೇಳ್ತಾ ಇರೋದು, ಆಕೆ ಹೇಳ್ತಾ ಇರುವಂತ ವಿಡಿಯೋಗಳಿದೆಯಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಫೋಟೋ ವಿಡಿಯೋ ಎಲ್ಲ ಕ್ರಿಯೇಟ್ ಮಾಡಲಾಗಿದೆ, ಅವ್ರು ಮಾಡ್ತಾ ಇರೋ ಆರೋಪಗಳೆಲ್ಲ ಶುದ್ಧ ಸುಳ್ಳು, ಇದೆಲ್ಲ ಪ್ರೀ ಪ್ಲಾನ್, ನನ್ನ ಮೇಲೆ ಷಡ್ಯಂತ್ರ ನಡೆದಿದೆ. ಶಾಲೆಗೆ ಮಗಳನ್ನ ಬಿಡೋದಕ್ಕೆ ಬಂದಾಗ ಆಕೆಯ ಜೊತೆ ಪರಿಚಯ ಆಯಿತು, ಆಕೆಗೆ ಎಲ್ಲಾ ವಿಧದ ಸೌಲಭ್ಯವನ್ನ ಮಾಡಿಕೊಟ್ಟಿದ್ದೆ, ಆಕೆ ಯಾಕೆ ಆರೋಪ ಮಾಡ್ತಾ ಇದ್ದಾಳೆ ಅನ್ನುವಂಥ ವಿಚಾರ ನನಗೆ ಗೊತ್ತಿಲ್ಲ, ಸುಮ್ಮನೆ ಕೂಗಾಡೋದು ಗಲಾಟೆ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾಳೆ, ಆಕೆಗೆ ಕೌನ್ಸಿಲಿಂಗ್ನ ಅವಶ್ಯಕತೆ ಇದೆ ಅಂತ ಮ್ಯಾಥ್ಯೂ ಹೇಳಿದ್ದಾನೆ. ಹಾಗಾದ್ರೆ ಆ ಕಾಮಿ ಪಿಟಿ ಮಾಸ್ಟರ್ ಮ್ಯಾಥ್ಯೂ ಪೊಲೀಸರ ಮುಂದೆ ಶರಣಾಗೋದಕ್ಕಿಂತ ಮುಂಚಿತವಾಗಿ ತನ್ನ ಮೇಲೆ ಬಂದಿರುವಂತಹ ಆರೋಪಗಳ ಬಗ್ಗೆ ಏನ್ ಹೇಳಿದಾನೆ ಆತ? ನೋಡಿ, ಅಲ್ಲಿ ಮಕ್ಕಳನ್ನ ಬಿಡಕ್ಕೆ ಅಂತ ಹೇಳಿ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಆ ನೆಪದಲ್ಲಿ ಆತ ಅವರ ನಂಬರ್ ಕಲೆಕ್ಟ್ ಮಾಡ್ಕೋತಾನೆ. ನಂಬರ್ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಹಾಗೆ ಮೆಸೇಜ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೆಸೇಜಿಂದ ಕಾಲಿಗೆ ಹೋಗುತ್ತೆ, ಕಾಲಿಂದ ಆಮೇಲೆ ಅವ್ರ ಜೊತೆ ಸ್ನೇಹ ಬೆಳೆಸ್ತಾನೆ, ಅಲ್ಲಿ ಇಲ್ಲಿ ಮೀಟ್ ಮಾಡೋಣ ಅಂತ ಕರೀತಾನೆ. ಇದೇ ತರ ಎಷ್ಟೊಂದು ಜನಕ್ಕೆ ಈತ ಮೋಸ ಮಾಡಿದ್ದಾನೆ. ಆಮೇಲೆ ಅದಕ್ಕೆ ಪುಷ್ಟಿ ನೀಡುವಂತೆ ಸಿಕ್ಕಿರುವಂತಹ ಫೋಟೋ ವಿಡಿಯೋಗಳೇನಿದೆ ಆ ಎಲ್ಲ ಫೋಟೋ ವಿಡಿಯೋಗಳ ಬಗ್ಗೆ ನನಗೆ ಗೊತ್ತಿಲ್ಲ, ಅದೆಲ್ಲ ಕ್ರಿಯೇಟ್ ಮಾಡಿರೋದು, ನನ್ನ ವಿರುದ್ಧ ಮಾಡ್ತಾ ಇರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು. ಆ ಆರೋಪಗಳನ್ನು ತಳ್ಳಿ ಹಾಕಿದ್ದಾನೆ ಕಾಮುಕ ಮ್ಯಾಥ್ಯೂ. ಮತ್ತೊಂದು ಕಡೆ ಈಗ ಆಕೆ ವಿರುದ್ಧನೇ ಆತ ಹೇಳ್ತಾ ಇದ್ದಾನೆ, ಅವರಿಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ, ಅವ್ರಿಗೆ ತಲೆ ಸರಿ ಇಲ್ಲ, ಸುಮ್ಮನೆ ಕೂಗಾಡೋದು, ಸುಮ್ಮನೆ ಗಲಾಟೆ ಮಾಡೋದು ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ, ಏನೇನು ಹೆಲ್ಪ್ ಬೇಕು ಎಲ್ಲ ನಾನು ಮಾಡಿದ್ದೀನಿ, ಮದುವೆ ಆಗ್ತೀನಿ ಅಂತ ಬೇರೆ ಹೇಳಿ ಆತ ನಂಬಿಸಿದ್ದ ಅನ್ನುವಂಥ ವಿಚಾರ ಕೂಡ ಚರ್ಚೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈತ ಯಾವುದೋ ಅಜ್ಞಾತ ಸ್ಥಳದಲ್ಲಿ ಇತ್ಕೊಂಡು, ಇಲ್ಲ ನಾನು ನನ್ನ ತಂದೆ ತಾಯಿ ಜೊತೆಗೆ ಯಾವುದೋ ಒಂದು ಕೆಲಸದ ವಿಚಾರವಾಗಿ ಕೇರಳಕ್ಕೆ ಬಂದಿದ್ದೀನಿ,
ನಾನು ವಾಪಸ್ ಬಂದಮೇಲೆ ಮದುವೆ ಆಗ್ತೀನಿ ಈ ಥರದ್ದೆಲ್ಲ ವಿಚಾರ ಆತ ಹೇಳಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗಿತ್ತು. ಬಟ್ ಈಗ ಆತ ಹೇಳ್ತಾ ಇರುವಂಥ ವರ್ಷನ್ ಇದೆಯಲ್ಲ ಕಂಪ್ಲೀಟ್ ಆಗಿ ಉಲ್ಟಾ ಹೊಡಿತಾ ಇದ್ದಾನೆ. ಆ ವಿಡಿಯೋಗಳಿಗೂ ಫೋಟೋಗಳಿಗೂ ನನಗೂ ಗೊತ್ತಿಲ್ಲ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಇವರೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಆಮೇಲೆ ಅಪ್ರಾಪ್ತರ ಜೊತೆಗಿರುವಂತಹ ಒಂದಷ್ಟು ವಿಡಿಯೋಗಳು ಫೋಟೋಗಳು ಕೂಡ ಇದೆ ಅಂತೇಳಿ ಆ ದಾಖಲೆಗಳ ಸಮೇತನೇ ಕಂಪ್ಲೇಂಟ್ ಕೊಟ್ಟಿರೋದು ಸಂತ್ರಸ್ತೆ.